ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ರಿಕ್ವೆಸ್ಟ್ ಡಿಸೈನು, ಅಂದರೆ ಅದು ಹುಟ್ಟಿದ ಮಗುಗೆ ಒಂದು ಫ್ರಾಕ್ ಮಾಡಿದ್ದೀನಿ ಉಲ್ಲನಲ್ಲಿ. ಸೊ ಅದನ್ನು ತುಂಬ ಜನ ಕೇಳ್ತಿದ್ದಾರೆ, ಹಾಗಾಗಿ ಅದನ್ನು ನಿಮ್ಮ ಮುಂದೆ ಇಡ್ತೀನಿ, ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ನೋಡಿ, ಈ ಥರ ಬರುತ್ತೆ, ಈ ಥರ ಬರುತ್ತೆ. ಸೊ ಇದನ್ನು ಹುಟ್ಟಿದ ಮಗುಗೆ 2 ಡೇಸ್ ಆಗಿದೆ, ಇನ್ನೂ ಗರ್ಲ್ ಬೇಬಿ ಹುಟ್ಟಿರೋದು ನನ್ನ ಫ್ರೆಂಡ್ ಮಗಳಿಗೆ. ಸೊ ಅವಳಿಗೆ ಅಂತ ಮಾಡ್ತಾ ಇರೋದು ಇದನ್ನು. ಸೊ ಇದನ್ನು ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ಹೇಳ್ಕೊಡ್ತೀನಿ, ಬನ್ನಿ ಹೇಗೆ ಮಾಡೋದು. ಇದು 1 ಅವರಲ್ಲಿ ಮಾಡಿದ್ದೀನಿ ನಾನು. ಒಂದು 60-70 ಗ್ರಾಮ್ಸ್ ಉಲ್ಲನ್ ಹೋಗುತ್ತೆ ಅಷ್ಟೇ. ಸೊ ಇದು ನೀವು ಬೇಕಿದ್ರೆ ಸ್ಲೀವ್ಸು ಉದ್ದ ಮಾಡ್ಕೋಬೋದು. ಇದೇ ಥರ ಇತ್ತು ಅಂದರೆ ಇದು ಒಂಥರ ಫ್ಯಾನ್ಸಿಯಾಗಿ ಚೆನ್ನಾಗಿದೆ. ಬನ್ನಿ ಹೇಳ್ಕೊಡ್ತೀನಿ. ಇದಕ್ಕೆ ಸ್ಟಾರ್ಟಿಂಗು ದಾರ ತೊಗೊಳ್ಳೋಣ. ಈ ಥರ ನಾನು ಮಲ್ಟಿ ಕಲರ್ ಉಲ್ಲನ್ ತೊಗೊಂಡಿದ್ದೀನಿ. ಇದಕ್ಕೆ 3.5 mm ಕ್ರೋಶ ತೊಗೊಂಡಿದ್ದೀನಿ ನಾನು. ನೋಡಿ, ಮೊದಲಿಗೆ ಈ ಥರ ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡು ಚೈನ್ ಮಾಡ್ತಾ ಹೋಗಬೇಕು. 1 2 3 4 5 6 7 10 ಈ ಥರ 50 ಚೈನ್ ಮಾಡೋಣ. 50 ಚೈನ್ ಮಾಡ್ಕೊಳ್ಳೋಣ ಫಸ್ಟು. ನೋಡಿ, ಇಲ್ಲಿ 50 ಚೈನ್ ಮಾಡಿದ್ದೀನಿ ನಾನು. 50 ಚೈನ್ ಆದಮೇಲೆ ಹೀಗೆ ಇದನ್ನು ಹಾಕ್ಕೊಂಬಿಟ್ಟು ಒಂದು ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು 3 ಚೈನ್ ಬಿಟ್ಬಿಡಿ. 3 ಚೈನ್ ಬಿಟ್ಟು 4th ಚೈನಿಗೆ ನೀವು ತೊಗೊಂಡ್ರೆ ಇದು ಒಂದು ಡಬಲ್ ಕ್ರೋಶಗೆ ಕೌಂಟ್ ಆಗುತ್ತೆ 3 ಚೈನ್. ಸೊ ಈಗ 2 ಡಬಲ್ ಕ್ರೋಶ ಆಗಿದೆ. ಇದೇ ಥರ 7 ಡಬಲ್ ಕ್ರೋಶ ಫಸ್ಟ್ ಮಾಡಬೇಕು. ಸ್ವಲ್ಪ ಇದಕ್ಕೆ ಕೌಂಟ್ ಬೇಕಾಗುತ್ತೆ. ಸೊ 7 ಫಸ್ಟ್ ಈ ಥರ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಇದನ್ನು ಸೇರಿಸ್ಕೋಬೇಕು. ನೋಡಿ, ಈ ಥರ 2 3 4 5 6 7 7 ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನಿಗೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಅದೇ ಚೈನಿಗೆ ಮಾಡ್ಕೋಬಾರ್ದು, ನೆಕ್ಸ್ಟ್ ಡಬಲ್ ಕ್ರೋಶಗೆ ಈ ಥರ ಬರುತ್ತೆ. ಇಲ್ಲಿಂದ 10 ಡಬಲ್ ಕ್ರೋಶ ಹಾಕ್ಕೊಂಡು ಹೋಗೋಣ. ಇದು 7 ಆಯಿತು. ಈಗ 10, 7ಗೂ 10ಗೂ ಮಧ್ಯದಲ್ಲಿ 2 ಚೈನ್ ಬರುತ್ತೆ. ಇದು ನೋಡಿ, 7 ಆದಮೇಲೆ 2 ಚೈನ್ ಹಾಕಿ ಈ ಥರ 10 ಡಬಲ್ ಕ್ರೋಶ ಮಾಡ್ಕೋಬೇಕು. 10 ಆದಮೇಲೆ ತಿರ್ಗಾನು ಇದೆಲ್ಲ ಡಿವಿಷನ್ ಬರುತ್ತೆ ನಿಮಗೆ. ಸ್ಲೀವ್ಸ್ಗೆ ಮುಂದೆ ಫ್ರಂಟು, ಇದು ಫ್ರಂಟಿಗೆ ಬರುತ್ತೆ. ನೋಡಿ, ಈ ಫ್ರಂಟ್ ಪೋರ್ಷನ್ನು ಇಲ್ಲಿ ಬರುತ್ತೆ, ಇದು ಸ್ಲೀವ್ಸಿಗೆ ಬರುತ್ತೆ. ನೆಕ್ಸ್ಟ್ ಇವಾಗ ಬ್ಯಾಕಿಗೆ ತೊಗೋಬೇಕು. ಬ್ಯಾಕಿಗೆ ತೊಗೊಳಕ್ಕೆ 2 ಚೈನ್ ಹಾಕಿ ಹಾಗೆ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಚೈನಿಂದ 14 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 14 7 ಆಯಿತು, 10 ಆಯಿತು, ಈಗ 14. ನೋಡಿ, ಇವಾಗ 14 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ 2 ಚೈನ್ ಹಾಕಿ ಈಗ ಸ್ಲೀವ್ಸಿಗೆ ಬರುತ್ತೆ. ಇದು ಬ್ಯಾಕಿಗಾಯಿತು, ಸ್ಲೀವ್ಸ್ ಆಯಿತು, 1 ಸ್ಲೀವ್ ಆಯಿತು. ಸೊ ಸೆಕೆಂಡ್ ಸ್ಲೀವು ಮತ್ತು ಫ್ರಂಟು. ಸೊ ಏನು ಮಾಡಿ, 2 ಚೈನ್ ಹಾಕಿ 10 ಡಬಲ್ ಕ್ರೋಶ, ತಿರ್ಗಾನು 2 ಚೈನ್ ಹಾಕಿ 7 ಡಬಲ್ ಕ್ರೋಶ ಅಷ್ಟು ಮಾಡ್ಕೊಳ್ಳಿ. ಸೆಕೆಂಡ್ ಲೈನ್ ಹೇಳ್ಕೊಡ್ತೀನಿ. ಇದು ನೋಡಿ, ಈ ಥರ ಬರುತ್ತೆ. ಇದು ಕೌಂಟ್ ಇನ್ನೂ ಒಂದು ಸರಿ ಹೇಳ್ತೀನಿ, ನಿಮಗೆ ಬರೆದು ತೋರಿಸ್ತೀನಿ. ಸೊ ಇಲ್ಲಿ ಫಸ್ಟು ನೀವು 50 ಚೈನ್ಸ್ ಹಾಕ್ಕೋಬೇಕು. 50 ಚೈನ್ ಆದಮೇಲೆ 3 ಚೈನಿಗೆ 1 ಕಂಬ ಹಾಕಿ 7 ಡಬಲ್ ಕ್ರೋಶ ಹಾಕಿ 2 ಚೈನ್, ಮತ್ತು 10 ಡಬಲ್ ಕ್ರೋಶ 2 ಚೈನ್, ಮತ್ತು 14 ಡಬಲ್ ಕ್ರೋಶ 2 ಚೈನ್, ಮತ್ತು 10 ಡಬಲ್ ಕ್ರೋಶ 2 ಚೈನ್, ಮತ್ತು 7 ಡಬಲ್ ಕ್ರೋಶ. ನೋಡಿ, ಇದಿಷ್ಟು ಈ ಥರ ಬರುತ್ತೆ. ಫಸ್ಟ್ ಲೈನು ಈ ಥರ ಬರುತ್ತೆ. ಸೆಕೆಂಡ್ ಲೈನ್ ಹೇಳ್ಕೊಡ್ತೀನಿ. ಫಸ್ಟ್ ರೋ ಆದಮೇಲೆ 3 ಚೈನ್ ಹಾಕ್ಕೊಳ್ಳೋಣ. ಈ ಥರ 3 ಚೈನ್ ಹಾಕಿ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ಇದ್ರ ಮೇಲೆ ಮಾಡಬಾರ್ದು. ನೋಡಿ, 1 2 3 4 5 6 7 ಇಲ್ಲಿಂದ ಫಸ್ಟ್ ಚೈನಿಂದನೇ ಹಾಕ್ಕೊಳ್ಳಿ ಡಬಲ್ ಕ್ರೋಶ. ಸೇಮ್ ನೀವು ಎಷ್ಟು ಹಾಕ್ಕೊಂಡಿರ್ತೀರೋ ಅಲ್ಲಿ ತನಕನೂ
ಬರಬೇಕು. ಬಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇವಾಗ ಸೆಕೆಂಡ್ ಲೈನಿಂದ. ನೋಡಿ ಇವಾಗ ಈ 3 ಚೈನ್ ಸೇರಿಸಿದ್ರೆ 7 ಆಗಿದೆ. 2 3 4 5 6 7 ಆಗಿದೆ. ಲಾಸ್ಟ್ ಲೈನಲ್ಲಿ ಫಸ್ಟ್ ರೋಲಿ 7 ಹಾಕಿದ್ವಿ. ಸೊ ಇವಾಗ 8 ಆಗುತ್ತೆ ನೋಡಿ. ಈ ಡಬಲ್ ಕ್ರೋಶಾ ಮೇಲೆ ಒಂದು ಹಾಕಿದ್ರೆ ಹೀಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೆಕೆಂಡ್ ಲೈನಿಂದ. ಇವಾಗ 8 ಡಬಲ್ ಕ್ರೋಶಾ ಆದಮೇಲೆ 2 ಚೈನ್, ಸಾರಿ 8 ಡಬಲ್ ಕ್ರೋಶಾ ಆದಮೇಲೆ ಈ ವಿ ಸ್ಟಿಚ್ ಇರುತ್ತಲ್ಲ, ಇಲ್ಲಿ ಒಂದು ಹೋಗಿ 1 ಕ್ರೋಶಾ ಹೋಗ್ಬಿಟ್ಟು 1 ಡಬಲ್ ಕ್ರೋಶಾ ಮಾಡಿ ಮತ್ತೆ 2 ಚೈನ್ ಹಾಕಿ ಮತ್ತೆ 1 ಡಬಲ್ ಕ್ರೋಶಾ. ಸೊ ಇದೇ ರಿಪೀಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಇಲ್ಲಿಂದ ಡಬಲ್ ಕ್ರೋಶಾ ಮಾಡ್ತಾ ಹೋಗಬೇಕು. ಈ ಥರ. ಮತ್ತು ನೀವು ಇಲ್ಲಿಗೆ ಬಂದಾಗ ಇಲ್ಲಿ ತನಕ ಹಾಕಿ ಮತ್ತೆ ಒಂದು ವಿ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶಾ 2 ಚೈನ್ 1 ಡಬಲ್ ಕ್ರೋಶಾ ಮತ್ತೆ ಫುಲ್ಲು ಡಬಲ್ ಕ್ರೋಶಾ ಮತ್ತು ಇಲ್ಲಿ ವಿ ಸ್ಟಿಚ್ ಬರುತ್ತೆ. ಸೊ ಎಲ್ಲಿ ವಿ ಸ್ಟಿಚ್ ಬರುತ್ತೋ ಅಲ್ಲಿ 1 ಡಬಲ್ ಕ್ರೋಶಾ 2 ಚೈನು ಮಾಡ್ತಾ ಹೋಗೋಣ. ನೋಡಿ ಈ ಥರ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಈ ಥರ ಬರುತ್ತೆ. ಇದು ಫ್ರಂಟು ಸ್ಲೀವ್ಸು, ಬ್ಯಾಕು ಸ್ಲೀವ್ಸು, ಫ್ರಂಟು. ಸೊ ಈ ಥರ ನೀವು 5 6 7 ಲೈನು ಈ ಥರ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಸೊ ಇವಾಗ ಏನಾಗುತ್ತೆ, 3 ಚೈನ್ ಹಾಕ್ಕೊಂಡು ಹೀಗೆ ಇನ್ಕ್ರೀಸ್ ಮಾಡ್ಕೊಂಬರ್ತೀರಾ. ಇಲ್ಲಿ ವಿ ಸ್ಟಿಚ್ಗೆ ಇಲ್ಲಿಗೆ ಒಂದು ಡಬಲ್ ಕ್ರೋಶಾ ಹಾಕಿ ಮತ್ತೆ ಒಳಗೆ ವಿ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶಾ ಹಾಕಿ 2 ಚೈನ್ ಹಾಕಿ ಡಬಲ್ ಕ್ರೋಶಾ ಹಾಕೋತೀವಿ. ಅದೇ ಇನ್ಕ್ರೀಸಿಂಗು. ಸೊ ಈ ಥರ ವಿ ಸ್ಟಿಚ್ ಬರೋದೇ ಇಲ್ಲಿ ಇನ್ಕ್ರೀಸ್ ಆಗೋದು. ಇವಾಗ ಇಲ್ಲಿ ತನಕ ಡಬಲ್ ಕ್ರೋಶಾ, ಇಲ್ಲಿ ತನಕ ಡಬಲ್ ಕ್ರೋಶಾ ಹಾಕ್ಕೊಂಡಿರ್ತೀವಿ. ಇಲ್ಲಿ ಬಂದುಬಿಟ್ಟು 1 ಡಬಲ್ ಕ್ರೋಶಾ 2 ಚೈನ್ 1 ಡಬಲ್ ಕ್ರೋಶಾ 2 ಚೈನ್, 1 ಡಬಲ್ ಕ್ರೋಶಾ 2 ಚೈನ್ 1 ಡಬಲ್ ಕ್ರೋಶಾ ವಿ ಸ್ಟಿಚ್ಚಲ್ಲಿ ಆ ಥರ ಬರಬೇಕು. ಸೊ ಈ ಥರ 7 ಲೈನ್ ಮಾಡೋಣ. ಫುಲ್ಲು 7 ಲೈನ್ಸ್ ಬರೋ ತನಕ ಮಾಡಿ ಫ್ರೆಂಡ್ಸ್. ನೋಡಿ ಟೋಟಲ್ 7 ರೋಸ್ ಆದಮೇಲೆ ಈ ಥರ ಆಗುತ್ತೆ. ನಿಮಗೆ ಇದು ಇನ್ಕ್ರೀಸ್ ಆಗೋದು ಒಂದು ನೋಟಲ್ಲಿ ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ನೋಡಿ ಫಸ್ಟ್ ರೋಲಿ ನೀವು 50 ಚೈನ್ಸ್ ಹಾಕ್ಕೊಂಡಿರ್ತೀವಿ. ಅದರಲ್ಲಿ 48 ಚೈನ್ಸ್ಗೆ ನಿಮಗೆ ಈ ಥರ ಬೈಫರ್ಗೆಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಫಸ್ಟು 7, ಆಮೇಲೆ 10, ಆಮೇಲೆ 14, ಆಮೇಲೆ 10, 7, ಟೋಟಲ್ 48. ನೆಕ್ಸ್ಟ್ ರೋಲಿ 56 ಆಗುತ್ತೆ. 48 + 8 ಹಾಕೋತೀವಿ. ಒಂದೊಂದು ರೋಲು 8 ಡಬಲ್ ಕ್ರೋಶಾ ಇನ್ಕ್ರೀಸ್ ಆಗಬೇಕು. ಸೊ ಸೆಕೆಂಡ್ ರೋಲಿ 56 ಆಗುತ್ತೆ. ಥರ್ಡ್ ರೋಲಿ 56 + 8 64 ಆಗುತ್ತೆ. ಆಮೇಲೆ 64 + 8 72, 72 + 8 80, 80 + 8 88, 88 + 8 96. ಟೋಟಲ್ 7 ರೋಸಲ್ಲಿ 96 ಡಬಲ್ ಕ್ರೋಶಾ ಆಗಬೇಕು ನಿಮ್ಮದು. ಓಕೆ, ಇದೇ ಥರ ಲೆಕ್ಕ. ಇದನ್ನು ಇಟ್ಕೊಂಬಿಟ್ರೆ ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಇನ್ನೊಂದು ನೆಕ್ಸ್ಟ್ ಸೈಜ್ ಬೇಕು ಅಂದರೆ ಇನ್ನೊಂದು 5 ಚೈನ್ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ 6. ಇದೇ ಥರ ಮಲ್ಟಿಪಲ್ಸಲ್ಲಿ ನೀವು ಹಾಕ್ಕೊಂಡು ಹೋಗ್ಬೇಕು. 50 ಹಾಕ್ಕೊಂಡಿದ್ದೀವಲ್ವ, ಇನ್ನು 10 ಹಾಕ್ಕೊಳ್ಳಿ 60. ಸೊ ಇದೇ ಥರ 8 ಜಾಸ್ತಿ ಮಾಡ್ಕೊಂಡು ಹೋಗ್ರಿ. ಪ್ರತಿ ಸರಿನೂ 8 ಜಾಸ್ತಿ ಮಾಡ್ಕೊಂಡು ಹೋದರೆ ನಿಮ್ಗೆ ಅದೇ ಡಬಲ್ ಆಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಇವಾಗ ಸೇರಿಸ್ಬೇಕು. ಇದು ನೋಡಿ ಇವಾಗ ಈ ಥರ ಬಂದಿದೆ ಅಲ್ವಾ. ಇದನ್ನು ಜಾಯಿನ್ ಮಾಡೋಣ. ಫ್ರಾಕ್ ಬರಬೇಕಲ್ವ, ಕೆಳಗೆ ಶೆಲ್ ಬರಬೇಕಾಗತ್ತೆ. ಸೊ ಇದು ಥರ್ಡ್ ಚೈನಿಗೆ ನೀವು ನೋಡಿ ಈ ಥರ ಒಂದು ಸ್ಲಿಪ್ ನಾಟ್ ತೊಗೊಳ್ಳಿ. ಸ್ಲಿಪ್ ನಾಟ್ ತೊಗೊಂಡು 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಎಲ್ಲ ಫುಲ್ಲು ಡಬಲ್ ಕ್ರೋಶಾ ಬರಬೇಕಿಲ್ಲಿ. ಸೊ ಇಲ್ಲಿ ಫಸ್ಟ್ ಚೈನಲ್ಲಿ ಈ ಥರ ಡಬಲ್ ಕ್ರೋಶಾ ಹಾಕ್ಕೊಳ್ತಾ ಬನ್ನಿ. ಇಲ್ಲಿ ತನಕ ಈ ವಿ ಸ್ಟಿಚ್ ತನಕ ಡಬಲ್ ಕ್ರೋಶಾ ಹಾಕ್ಕೊಳ್ತಾ ಬನ್ನಿ. ಈ ಥರ ಪ್ರತಿಯೊಂದು ಚೈನ್ಗೂ ನೋಡಿ, ಪ್ರತಿಯೊಂದು ಚೈನ್ಗೂ ಈ ಥರ ಡಬಲ್ ಕ್ರೋಶಾ ಹಾಕ್ಕೊಳ್ತಾ ಬನ್ನಿ.
ಈಗ ಸ್ಲೀವ್ಸ್ ಜಾಯಿನ್ ಮಾಡ್ಕೊಳ್ಳೋಕ್ಕೆ ಒಂದ್ಸರಿ ಈ ವಿ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. 1 ಡಬಲ್ ಕ್ರೋಶ ಹಾಕ್ಕೊಂಡು ತಿರ್ಗಾನು ಇದೇ ಥರ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ನೋಡಿ ಇಲ್ಲಿಗೆ ಬರ್ತೀವಲ್ವ, ಇದನ್ನು ಈ ಥರ ತಿರುಗಿಸ್ಕೊಂಡು ಮೇಲಿಂದ ಒಂದು ಈ ಥರ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಸೊ ಇವಾಗ ಈ ಥರ ಟರ್ನ್ ಮಾಡ್ಕೊಂಡು ಹೋಗ್ತೀವಿ. ಇದಕ್ಕೆ ಹಾಕೋದು ಬೇಡ, ಬ್ಯಾಕ್ ಬೆನ್ನಿನ ಪೋರ್ಷನ್ನು, ಬ್ಯಾಕ್ ಪೋರ್ಷನ್ನು ಈ ಥರ ಎಲ್ಲ ಚೈನ್ ಮೇಲೂ ಡಬಲ್ ಕ್ರೋಶ ಹಾಕ್ಕೊಳ್ತಾ ಹೋಗಬೇಕು. ಕಂಟಿನ್ಯೂ ಮಾಡ್ತಾ ಹೋಗ್ರಿ ಇದೇ ಥರ. ನೋಡಿ ಈ ಥರ ಆಗುತ್ತೆ ಜಾಯಿಂಟ್, ಇದೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ನೀವು ಸ್ಲೀವ್ಸ್ ಮಾಡುವಾಗ ಇದಿಷ್ಟಕ್ಕೆ ಸ್ಲೀವ್ಸ್ ಮಾಡ್ಕೋಬೋದು. ಇದೇ ಥರ ಇಲ್ಲಿ ಬ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ಸ್ಲೀವ್ಸಿಗೆ ಏನು ಮಾಡಬೇಕು ಅಂದರೆ ನೋಡಿ ಇದಿಷ್ಟಕ್ಕೂ ಹೀಗೆ ರೌಂಡಾಗಿ ಸ್ಲೀವ್ಸ್ ಹಾಕ್ಕೊಂಡು ಹೋದರೆ ಆಯಿತು. ಇಲ್ಲಿ ಜಾಯಿನ್ ಬರುತ್ತೆ. ತಿರ್ಗಾನು ಇದೇ ಥರ ಫುಲ್ ರೌಂಡ್ ಎಷ್ಟುದ್ದ ಬೇಕೋ ಅಷ್ಟುದ್ದ ಮಾಡ್ಕೊಂಬಿಟ್ಟು ರಿಬ್ ಮಾಡ್ಕೊಂಬಿಟ್ರೆ ಬಾರ್ಡ್ರ್ ಬರುತ್ತೆ ಸ್ಲೀವ್ಸ್ಗೆ. ಇವಾಗ ಬ್ಯಾಕ್ ಹಾಕೋಣ. ಈಗ ನೋಡಿ ಸೆಕೆಂಡ್ ಸ್ಲೀವ್ಸಿಗೆ ಬಂದಾಗ ಇಲ್ಲಿ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ, ಟರ್ನ್ ಮಾಡ್ಕೋಬೇಕಲ್ವಾ. ಸೊ ಈ ಪೋರ್ಷನ್ ತೊಗೊಂಡು ಇಲ್ಲಿಗೆ ಒಂದು ಮುಂದ್ಗಡೆಯಿಂದ ಒಂದು ಡಬಲ್ ಕ್ರೋಶ, ಮತ್ತು ಇವಾಗ ಇದನ್ನು ಕಂಟಿನ್ಯೂ ಮಾಡಬೇಕು. ಇಲ್ಲಿಗೆ ಪ್ರತಿ ಕಂಬದ ಮೇಲಿರೋ ಚೈನಿಗೆ ಈ ಥರನೇ ಡಬಲ್ ಕ್ರೋಶ ಹಾಕ್ಕೊಳ್ತಾ ಬನ್ನಿ. ನೋಡಿ ಇವಾಗ ಲಾಸ್ಟ್ ಇಲ್ಲಿಗೆ ಬಂದಾಗ ಈ 3 ಚೈನ್ ಹಾಕಿರ್ತೀವಲ್ಲ, ಲಾಸ್ಟ್ ಚೈನಿಗೆ ಹೋಗಿ ಒಂದು ಈ ಥರ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಸೊ ಈ ಥರ ಇದು ಚೆಸ್ಟ್ ಪೋರ್ಷನ್ ಆಯಿತು, ಯೋಕ್. ಈಗ ಇದು ಬರಬೇಕು ಫ್ಲವರ್ ಪ್ಯಾಟ್ರನ್ನು, ಈ ಥರ ಶೆಲ್ ಪ್ಯಾಟ್ರನ್ನು ಇನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇದಕ್ಕೆ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಸ್ಟಾರ್ಟ್ ಮಾಡಿರ್ತೀವಲ್ವ, ಅದೇ ಸ್ಟಾರ್ಟಿಂಗಲ್ಲೇ ಅದೇ ಚೈನಿಗೆ 2 ಕಂಬ ಹಾಕ್ಕೊಳ್ತಾ ಹೋಗಬೇಕು. ಇಲ್ಲಿ ನೋಡಿ ಇವಾಗ ನೀವು ಎಲ್ಲಿಗೆ ಎಂಡ್ ಮಾಡಿದ್ದೀರೋ ಇಲ್ಲಿ ಇವಾಗ ಕಲರ್ ಚೇಂಜ್ ಮಾಡಬೇಕು ಅಂದರೆ ನೀವು ಇನ್ನೊಂದು ಕಲರ್ ತೊಗೊಂಡು ಈ ಥರ ಹಾಕ್ಕೊಳ್ಳಿ. ಇದೇ ಚೈನಿಗೆ ಈ 3 ಚೈನು ಒಂದು ಕಂಬಕ್ಕೆ ಕೌಂಟ್ ಆಗುತ್ತೆ ಡಬಲ್ ಕ್ರೋಶ. ಸೊ ಇಲ್ಲಿ ಒಂದು ಚೈನ್ ಹಾಕಿ, ನಿಮಗೆ ಫ್ಲೇರ್ ಜಾಸ್ತಿ ಬೇಕು ಅಂದರೆ 2 ಚೈನ್ ಹಾಕ್ಕೊಳ್ಳಿ. ಚಿಕ್ಕ ಮಗುಗಾದ್ರಿಂದ 1 ಚೈನ್ ಸಾಕು. ಈ ಥರ ಆದಮೇಲೆ ತಿರ್ಗಾನು 2 ಚೈನ್ ಬಿಟ್ಟು 3rd ಚೈನಿಗೆ ಒಂದು ಶೆಲ್ ಪ್ಯಾಟ್ರನ್ನು, 2 ಕಂಬ, 1 ಚೈನ್ ಮತ್ತು 2 ಡಬಲ್ ಕ್ರೋಶ, ಮತ್ತು 2 ಚೈನ್ ಬಿಟ್ಟು 3ನೇ ಚೈನಿಗೆ 2 ಡಬಲ್ ಕ್ರೋಶ, 1 ಚೈನ್, 2 ಡಬಲ್ ಕ್ರೋಶ. ಅಗೇನ್ 2 ಚೈನ್ ಬಿಟ್ಟು 3rd ಚೈನಿಗೆ 2 ಡಬಲ್ ಕ್ರೋಶ, 1 ಚೈನ್, ಅಗೇನ್ 2 ಡಬಲ್ ಕ್ರೋಶ ಇನ್ ದ ಸೇಮ್ ಸ್ಟಿಚ್. ಈಗ 2 ಡಬಲ್ ಕ್ರೋಶ 2 ಚೈನ್ ಬಿಟ್ಟು ಅಗೇನ್ ನಾನು ಇಲ್ಲಿ ಯಾಕೆ ಹೇಳ್ಕೊಡ್ತಾ ಇದನ್ನು ಇದು ಮಾಡ್ತಾ ಇದ್ದೀನಿ ಇಲ್ಲಿ ಅಂದರೆ, ಸ್ಟಾಪ್ ಮಾಡಿಲ್ಲ ಅಂದರೆ ನಿಮಗೆ ಸ್ಲೀವ್ಸ್ ಬರುತ್ತೆ. ಸೊ ಸ್ಲೀವ್ಸಿಗೆ ಹೆಂಗೆ ಅಂತ ಅನ್ನಂಗಾಗುತ್ತೆ. ಅದಕ್ಕೆ ಇಲ್ಲೇನಿಲ್ಲ, ಇದು 2 ಚೈನ್ ಬಿಡೋದು ಇಲ್ಲಿಗೆ. ಸೊ ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋಗೋದು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಸ್ಲೀವ್ಸ್ ಜಾಯಿಂಟ್ ಬಂತಲ್ಲ ಅಂತ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ. 2 ಚೈನ್ ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಶೆಲ್ ಪ್ಯಾಟ್ರನ್ ಹಾಕ್ಕೊಳ್ಳೋದು.
ನೋಡಿ ತಿರ್ಗಾನು ಸೆಕೆಂಡ್ ಸ್ಲೀವ್ ಬಂತಲ್ಲ, 1 ಚೈನ್ 2 ಚೈನ್ ಬಿಟ್ಟು ತಿರ್ಗಾನು 3rd ಚೈನಿಗೆ ಫ್ಲವರ್ ಪ್ಯಾಟರ್ನ್ ಹಾಕ್ಕೊಳ್ಳೋದು. ಸೇಮ್ 2 ಕಂಬ 1 ಚೈನ್, 2 ಡಬಲ್ ಕ್ರೋಶಾ 1 ಚೈನ್, ಈ ಥರ. ಸೊ ಜಾಯಿಂಟ್ ಬಂದರೂ ನಿಮ್ಗೇನು ಗೊತ್ತಾಗಲ್ಲ. ನಾನು ಮುಂಚೆ ಹೇಳ್ದಂಗೆ ಸ್ಲೀವ್ಸಿಗೆ ಇಲ್ಲಿ ಜಾಯಿನ್ ಮಾಡಿಕೊಂಡ್ರೆ ನೀವು ರೌಂಡಾಗಿ ಸ್ಲೀವ್ ಹಾಕ್ಕೊಳ್ತಾ ಹೋಗ್ಬೋದು. ಸೊ ಇದಿಷ್ಟು ಫಿನಿಷ್ ಮಾಡೋಣ. ಇಲ್ಲಿ ನೋಡಿ 2 ಚೈನ್ ಬಿಟ್ಟು ಇಲ್ಲಿಗೆ ಒಂದು ಫ್ಲವರ್ ಆಗುತ್ತೆ. ಸೊ ಇದು ಬೇಕು ಅಂದರೆ ಮಾಡಿ, ಇಲ್ಲ ಅಂದರೆ 3rd ಚೈನಿಗೆ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳಿ, ಈ ಥರ. ಇದು ನಿಮಗೆ ಸ್ಟ್ರೈಟ್ ಕಟ್ ಕೊಡುತ್ತೆ. ಇಲ್ಲಿ ಏನು ಮಾಡಬೇಕಾಗಿತ್ತು ಅಂದರೆ, ನಾನು ಎಲ್ಲ ರೋಸು 1 2 3 4 5 6 7 8 ರೋಸು ಎರಡೆರಡೆ ಕಂಬ ಹಾಕ್ಕೊಂಬಂದಿದ್ದೀನಿ. ಇಲ್ಲಿ ನೀವೇನು ಮಾಡಿ, ಫಸ್ಟ್ ರೋ ಆದಮೇಲೆ ಸೆಕೆಂಡ್ ರೋ ಇಂದ 3 ಕಂಬ ಹಾಕ್ಬೋದು. 3 ಡಬಲ್ ಕ್ರೋಶಾ 1 ಚೈನ್ 3 ಡಬಲ್ ಕ್ರೋಶಾ, ಮತ್ತು 3 ಡಬಲ್ ಕ್ರೋಶಾ 1 ಚೈನ್ 3 ಡಬಲ್ ಕ್ರೋಶಾ. ನೀವೇನು ಮಾಡಿ, ಇಲ್ಲಿಂದ ಫಸ್ಟ್ ಲೈನ್ ಆದಮೇಲೆ ಸೆಕೆಂಡ್ ಲೈನಿಂದ 3 ಡಬಲ್ ಕ್ರೋಶಾ ಹಾಕ್ಕೊಂಡು ಹೋಗಿ ವಿ ಸ್ಟಿಚ್ಚಲ್ಲಿ. ಸೊ ನಿಮಗದು ಫ್ಲೇರ್ ಇನ್ನೊಂಚೂರು ಹಿಂಗೆ ಬರುತ್ತೆ. ನಾನು ಇದನ್ನು ಸ್ವಲ್ಪ ಮಗು ಸಣ್ಣ ಇದೆ ಸಾಕು ಇಷ್ಟೇ ಅಂತ ಹಿಂಗೆ ಮಾಡಿದ್ದೀನಿ. ಇಷ್ಟೇ ಇರೋದು ಮಗು, ಅಲ್ಲಿಗೂ ಇಷ್ಟು ಬಿಡುತ್ತೆ. ಸೊ ಸ್ವಲ್ಪ ಇಷ್ಟು ಮಾಡಿದ್ದೀನಿ ಫ್ಲೇರು. ನಿಮ್ಗೆ ಇನ್ನೂ ಫ್ಲೇರ್ ಬೇಕು ಅಂದರೆ 3 ಡಬಲ್ ಕ್ರೋಶಾ ಹಾಕ್ಕೊಂಡೋದ್ರೆ ಇನ್ನೂ ದೊಡ್ಡದಾಗುತ್ತೆ. ಸೊ ಇದೇ ಥರ 8 ರೋಸು ಮಾಡಬೇಕಾಗತ್ತೆ. 8 ರೋಸ್ ಮಾಡೋಣ ಫುಲ್ ಕಂಪ್ಲೀಟಾಗಿ. ಇಲ್ಲಿ ಏನು ಮಾಡಬೇಕು ಅಂದರೆ, ನೀವು ಸೆಕೆಂಡ್ ರೋ ಇಂದ ಇವಾಗ ಈ ಮಧ್ಯದಲ್ಲಿ 1 ಚೈನ್ ಹಾಕಿದ್ದೀವಲ್ಲ, ಇಲ್ಲೇ ಫ್ಲವರ್ ಬರಬೇಕು, ಶೆಲ್ ಸ್ಟಿಚ್ ಈ ಥರ ಈ ಗ್ಯಾಪಲ್ಲಿ ಹಾಕಬಾರ್ದು. ಸೊ ಅದಕ್ಕೇನು ಮಾಡಬೇಕು ಅಂದರೆ, ನೋಡಿ ಇಲ್ಲೇ ಒಂದು ಸ್ಲಿಪ್ ನಾಟ್ ಹಾಕಿ, ಮತ್ತು ವಿ ಸ್ಟಿಚ್ಚಲ್ಲಿ ಒಂದು ಸ್ಲಿಪ್ ನಾಟ್ ಹಾಕಿ, ಪ್ರತಿ ಲೈನಿಗೂ ಹಿಂಗೆ ಮಾಡಬೇಕು. ನೀವು 3 ಚೈನ್ ಹಾಕಿ ಇಲ್ಲಿಂದ ಕಂಟಿನ್ಯೂ ಮಾಡಬೇಕು. ಗ್ರಾನಿ ಸ್ಕ್ವೇರ್ಗೆ ನಾವು ಮಾಡೋ ಹಾಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಬಿಟ್ಟು ಇಲ್ಲಿಂದಾನೇ ಈ ಫ್ಲವರ್ ಪ್ಯಾಟ್ರನ್ನು ಶುರು ಮಾಡಬೇಕು. ಇಲ್ಲಿ ನಿಮಗೆ ಫ್ಲೇರ್ ಬೇಕು ಅಂದರೆ ಈ ಥರ ನಾನು 2 ಹಾಕ್ಕೊಳ್ಳೋದು ಬದಲು 3 ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. 3 ಡಬಲ್ ಕ್ರೋಶಾ ಹಾಕ್ಕೊಂಡ್ರೆ ಫ್ಲೇರ್ ಜಾಸ್ತಿ ಬರುತ್ತೆ. ನಾನು 2 ಹಾಕಿದ್ದೀನಿ. ಸೊ ಇದೇ ಥರ ಪ್ರತಿ ಸರಿನೂ ಇಲ್ಲಿಗೆ ಬಂದು ಎಂಡ್ ಮಾಡಿ, ಇಲ್ಲೊಂದು ಸ್ಲಿಪ್ ನಾಟ್ ಹಾಕ್ಕೊಂಡು ಇಲ್ಲೊಂದು ಸ್ಲಿಪ್ ನಾಟ್ ಹಾಕ್ಕೊಂಡು ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿಗೆ ಎಂಡ್ ಆಗುತ್ತೆ. ಹಿಂಗೆ ಹಾಕ್ಕೊಳ್ತಾ ಬನ್ನಿ. 8 ರೋಸು ತುಂಬ ಈಸಿ ಇದೆ, ಮಾಡ್ಬೋದು. ಸೊ ಮುಗಿಸೋಣ. 8th ರೋ ಬಂದಮೇಲೆ ನೋಡೋಣ. 8 ರೋಸ್ ಆಗಬೇಕು ಟೋಟಲ್. ನೋಡಿ ಫೈನಲಾಗಿ ಈ ಥರ ಕಾಣುತ್ತೆ. ಇಲ್ಲಿ ನಾನು 1 ಚೈನ್ ಹಾಕಿ ಕಟ್ ಮಾಡ್ಕೊತೀನಿ. ಇದನ್ನೆಲ್ಲ ನೀವು ಒಳಗೆ ಕಾಣ್ದಿರೋ ಹಾಗೆ ನೋಡಿ, ಒಳಗೆ ಕಾಣ್ದಿರೋ ಹಾಗೆ ಈ ಥರ ನೀವು ಈ ಥರ ಎಲ್ಲ ಇದು ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಮ ಸೂಜಿಲಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಸಣ್ಣ ಕ್ರೋಶ ಇಟ್ಕೊಂಡ್ರೆ ಕ್ಲೀನಾಗಿ ಒಳಗೆ ಹೋಗುತ್ತೆ. ನೋಡಿ ಈ ಥರ ಬರುತ್ತೆ. ನಾನು ಹೇಳಿದ್ನಲ್ಲ, 3 ಡಬಲ್ ಕ್ರೋಶ ಹಾಕ್ಕೊಂಡು ಹೋದರೆ ಒಂಚೂರು ವೈಡ್ ಆಗುತ್ತೆ. ನಿಮಗೆ ಈ ಥರ ಬರುತ್ತೆ ಶೇಪ್ ಆಫ್ ಫ್ಲೇಯರ್. 9 ರೋಸ್ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆಲ್ಲೂ ಜಾಯಿಂಟ್ ಏನು ಕಾಣಿಸಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನೀವು ಪ್ರೆಸ್ ಬಟನ್ ಹಾಕ್ಕೋಬೋದು, ವೆಲ್ಕ್ರೋ ಹಾಕ್ಕೋಬೋದು, ಇಲ್ಲಾಂದರೆ ಟ್ಯಾಗ್ ಮಾಡ್ಕೋಬೋದು. ನಾನು ಬಟನ್ಸ್ ಹಾಕಿದ್ದೀನಿ, ಈ ಥರ ಬಟನ್ಸ್ ಹಾಕಿದ್ದೀನಿ. ಸೊ ಈ ಥರ ನೀವು ಇದು ಬೇಕಿದ್ರೆ ಇಲ್ಲಿ ಸ್ಲೀವ್ಸು ರೌಂಡಾಗಿ ಹಾಕ್ಕೊಂಡು ಹೋಗ್ಬೋದು. ಇಷ್ಟೇ ಸಾಕು ಅಂದರೆ ಇಲ್ಲಿಗೆ ನಿಲ್ಲಿಸ್ಕೋಬೋದು. ಫ್ರೆಂಡ್ಸ್, ನಾವೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾವು ನಮ್ಮ ಲೈಫಲ್ಲಿ ಎಲ್ಲ ಕಲ್ತಿರಬೇಕು. ಸೊ ದಟ್ ಯಾವ ಥರ ಯಾವ ಟೈಮಲ್ಲಿ ಯಾವುದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳೋಕ್ಕೆ ಬರಲ್ಲ. ಇದು ಯಾವಾಗಲೋ ಕಲ್ತಿದ್ದು.
ಸೊ ಒಂದು ಮಾಡೋಣ ಅಂತ ಹೇಳಿ ಬಾರ್ನ್ ಬೇಬಿಗೆ ಮಾಡಿರೋದು ಸೈಜು. ಸೊ ಎಲ್ಲ ಕಲ್ತಿರಬೇಕು, ಯಾವಾಗ ಯಾವ ಸ್ಕಿಲ್ ಯಾವ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳೋಕ್ಕೆ ಗೊತ್ತಾಗಲ್ಲ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಪ್ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ ಇನ್ನೂ ಹೊಸಬ್ರಾಗಿದ್ದರೆ ಇವತ್ತಿನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಒತ್ತಿ ಈ ಮೆಜರ್ಮೆಂಟ್ ಇಟ್ಕೊಂಡು ನೀವು ಫಾಲೋ ಮಾಡಿ. ಭಾಳ ಚೆನ್ನಾಗಿ ಬರುತ್ತೆ. ಇದು ಉಲ್ಲನ್ ಸ್ವಲ್ಪ ದಪ್ಪ ಇದೆ, ಇದು ಸ್ವಲ್ಪ ತೆಳ್ಳಕ್ಕಿದೆ. ಇದು ಬೇಬಿ ಸಾಫ್ಟ್ ಉಲ್ಲನ್, ಇದು ಮಾಮೂಲಿ ಉಲ್ಲನ್ನು. ಸೊ ಅದಕ್ಕೆ ಹಾಗಾಗಿ ಸ್ವಲ್ಪ ಸೈಜು ವೇರಿ ಆಗುತ್ತೆ. ಸೊ ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಯಾವುದನ್ನು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.